ಬಿ ಎಷ್ಟೊಂದು ಕಾಮಗಾರಿಗಳನ್ನ ನೋಡಿ. ಇತ್ತೀಚೆಗಷ್ಟೇ ಒಬ್ಬ ಬಾಲಕ ಮರಣಿಸಿದ ಮೇಲೂ ಕೂಡ ಮತ್ತೆ ಅದೇ ರೀತಿ ಗುಂಡಿಗಳನ್ನ ತೋಡಿ ಹಾಗೆ ಬ್ಯಾರಿಕೇಡ್ ಹಾಕದೆ ಬಿಡ್ತಾ ಇರುವಂತದ್ದು ಅಪಾಯಕಾರಿಯಾದಂತಹ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲಿ ಹಾಗೇನೆ ಅದನ್ನ ಓಪನ್ ಬಿಡ್ತಾ ಇದ್ದಾರೆ. ಯಾವುದೇ ರೀತಿಯ ಸುರಕ್ಷಿತ ಕ್ರಮಗಳನ್ನ ಕೈಗೊಂಡಿಲ್ಲ, ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇಲ್ಲ. ಜೊತೆಗೆ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಓಡಾಡುವಂತಹ ಜಾಗ ಅದು. ಇಷ್ಟೆಲ್ಲ ಆದ ನಂತರವೂ ಕೂಡ ಮತ್ತೆ ಮೈಮರಿತಾ ಇದ್ದಾರೆ ಜಲಮಂಡಳಿಯ ಅಧಿಕಾರಿಗಳು. ಕಾಮಗಾರಿ ಮಾಡೋ ಭರದಲ್ಲಿ ಸುರಕ್ಷತೆಯನ್ನ ಮರೀತಾ ಇದ್ದಾರೆ. ಬ್ಯಾರಿಕೇಡ್ ಹಾಕಿಲ್ಲ, ಮೋರಿನೂ ಕೂಡ ಮುಚ್ಚಿಲ್ಲ. ಅಲ್ಲಿನ ಸ್ಥಳೀಯರು ಗರಂ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್. ಸಿಲಿಕಾನ್ ಸಿಟಿಯಲ್ಲಿ ನಡೆಯುತ್ತಿರುವಂತಹ ಅವೈಜ್ಞಾನಿಕ ಮತ್ತೆ ಅಸುರಕ್ಷಿತ ಕಾಮಗಾರಿಗಳಿಂದಾಗಿ ದಿನನಿತ್ಯ ನಿವಾಸಿಗಳು ಮತ್ತೆ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಸದ್ಯ ಜಲಮಂಡಳಿಯ ಕಡೆಯಿಂದಾಗಿ ಆರ್ಪಿಸಿ ಲೇಔಟ್ನಲ್ಲಿ ಕಳೆದ 6-7 ತಿಂಗಳಿಂದ ಕಾಮಗಾರಿ ಆರಂಭ ಆಗಿದೆ. ಆದ್ರೆ 6-7 ತಿಂಗಳಲ್ಲಿ ಅವೈಜ್ಞಾನಿಕ ಮತ್ತೆ ಅಸುರಕ್ಷಿತ ಕಾಮಗಾರಿಯನ್ನ ನಡೆಸ್ತಾ ಇರುವಂತದ್ದು. ರಸ್ತೆಯಲ್ಲಿ ಮಧ್ಯದಲ್ಲೇ ಗುಂಡಿಗಳನ್ನ ತೋಡಲಾಗಿದೆ. ಗುಂಡಿಗಳನ್ನ ತೋಡಿ ಅವುಗಳಿಗೆ ಪೈಪ್ಗಳ ಅಳವಡಿಕೆಯನ್ನ ಮಾಡಲಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಅವುಗಳಿಗೆ ಒಂದು ಬ್ಯಾರಿಕೇಡ್ ಆಗಿರಬಹುದು ಅಥವಾ ಒಂದು ಹಗ್ಗವನ್ನ ಕಟ್ಟುವಂತಹ ಕೆಲಸವನ್ನ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿ ಮಾಡಿಲ್ಲ. ಪ್ರಮುಖವಾಗಿ ಗೋವಿಂದರಾಜಪುರದಲ್ಲಿ ಒಂದು ಬಾಲಕ ಫುಟ್ಪಾತ್ ನಲ್ಲಿ ಬಿದ್ದು ಗಾಯಗಳಾಗುತ್ತೆ. ಅದಾದ ಬಳಿಕ ಕಗ್ಗಲಿಪುರದಲ್ಲಿ ಒಂದು ಬಾಲಕ ಇದೇ ರೀತಿಯಾಗಿ ಗುಂಡಿಗೆ ಬಿದ್ದು ಸಾವನ್ನಪ್ತಾನೆ. ಇದಾದ್ರ ಬಳಿಕ ಕೂಡ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಮೂಡ್ತಾ ಇರುವಂತದ್ದು. ಪ್ರಮುಖವಾಗಿ ಆಳವಾದ ಗುಂಡಿಗಳನ್ನ ತೋಡಿಕ್ಕಿದ್ದಾರೆ. ಆದ್ರೆ ಆ ಒಂದು ಗುಂಡಿಗಳಿಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ದಾರ ಆಗಿರ್ಬೋದು, ಬ್ಯಾರಿಕೇಡ್ಗಳಾಗಿರ್ಬೋದು, ಸುರಕ್ಷಿತ ಕ್ರಮಗಳಾಗಿರ್ಬೋದು ಯಾವುದನ್ನು ಕೂಡ ಮಾಡಿಲ್ಲ. ಪ್ರಮುಖವಾಗಿ ಈ ಭಾಗದಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳಿದೆ. ಒಂದು ಕಡೆಯಲ್ಲಿ ದೊಡ್ಡ ಪೈಪ್ಗಳ ಅಳವಡಿಕೆಗಂತ ಹೇಳಿ ಚಿಕ್ಕ ಚಿಕ್ಕ ಗುಂಡಿಗಳನ್ನ ತೋಡಿದ್ರು. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ ಆ ಗುಂಡಿಗಳು ಎಷ್ಟು ಆಳ ಇದೆ ಅಂತ ಹೇಳಿ. ಪ್ರಮುಖವಾಗಿ ಆ ಗುಂಡಿಗಳು ಸಂಪೂರ್ಣವಾಗಿ ಸೊಂಟದವರೆಗೂ ಮುಳುಗುವಂತಹ ಗುಂಡಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಇಂತಹ ಗುಂಡಿಗಳಿಗೆ ಯಾವುದೇ ರೀತಿಯಾಗಿ ಸುತ್ತ ಒಂದು ಚಿಕ್ಕದಾಗಿ ಹಗ್ಗ ಕಟ್ಟಬೇಕು ಅಥವಾ ಒಂದು ಗಮನಕ್ಕೆ ತರಬೇಕು ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಕೂಡ ಅಧಿಕಾರಿಗೆ ಮರೆತು ಹೋಗಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ರಾತ್ರಿ ಹೊತ್ತಿನಲ್ಲಿ ಸಾರ್ವಜನಿಕರು ಇಲ್ಲಿ ಓಡಾಟವನ್ನ ನಡೆಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ದೀಪಗಳು ಇಲ್ಲ ಅಂತ ಹೇಳಿದ್ರೆ ಏಕಾಏಕಿಯಾಗಿ ಗುಂಡಿಗೆ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಇದರಿಂದಾಗಿ ಗಾಯಗಳಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಅದರ ಜೊತೆಗೆ ಪ್ರಮುಖವಾಗಿ ಒಂದಿಷ್ಟು ಪೈಪ್ ಲೈನ್ಗಳು ಅಂತ ಹೇಳಿದ್ರೆ ದೊಡ್ಡ ಪೈಪ್ ಲೈನ್ಗಳೇನಿದೆ ಆ ಒಂದು ಪೈಪ್ ಲೈನ್ಗಳನ್ನ ಅಳವಡಿಸುವುದಕ್ಕೆ ಅಂತ ಹೇಳಿ ಬೃಹತಾಕಾರದ ಗುಂಡಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಆ ಒಂದು ಗುಂಡಿಗಳು ಅದರ ಎಡ್ಜ್ಗಳಿಗೆ ಈ ಒಂದು ಎಡ್ಜ್ ಏನಿದೆ ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ. ಈ ಎಡ್ಜ್ ಏನಿದೆ ಈ ಒಂದು ಎಡ್ಜ್ಗಳ ಪಕ್ಕದಲ್ಲೇ ವಾಹನಗಳು ಓಡಾಡುತ್ತೆ. ಆ ಒಂದು ಎಡ್ಜಿಗೆ ಯಾವುದೇ ರೀತಿಯಾದಂತಹ ಸುರಕ್ಷತಾ ಕ್ರಮ ಇಲ್ಲ. ಮುಂಭಾಗದಿಂದ ಯಾವ್ದಾದ್ರು ಒಂದು ವಾಹನ ಬಂತು ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಎಡಬದಿಗೆ ಬಂದ್ರೂ ಕೂಡ ವಾಹನಗಳು ನೇರವಾಗಿ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೇಕ ಘಟನೆಗಳು ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸಗಳನ್ನ ಮಾಧ್ಯಮಗಳು ಮಾಡ್ತಾ ಇದ್ರು ಕೂಡ ಅದರಲ್ಲೂ ರಿಪಬ್ಲಿಕ್ ಕನ್ನಡ ಸತತವಾಗಿ ಕಗ್ಗಲಿಪುರದ ಮತ್ತೆ ಗೋವಿಂದರಾಜಪುರದ ಆದಂತಹ ಘಟನೆಗಳನ್ನ ನಿಖರವಾಗಿ ಮತ್ತೆ ಅಧಿಕಾರಿಗಳು ಎಚ್ಚರಿಸುವಂತೆ ವರದಿ ಮಾಡಿದ್ರು ಕೂಡ ಒಂದು ಕಡೆಯಲ್ಲಿ ನಿದ್ದೆಯಲ್ಲಿ ಇರುವಂತಹ BWSSB ಅಧಿಕಾರಿಗಳು ಮಾತ್ರ ಇನ್ನೂ ಎದ್ದಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಮ್ಮ ನಿರ್ಲಕ್ಷ್ಯದಿಂದಾಗಿ ಅಮಾಯಕ ಜೀವಗಳ ಬಲಿಯನ್ನ ಪಡೆಯೋದಕ್ಕೆ ಕಾದು ಕುಳಿತಂತಿದೆ. ಇದರಿಂದಾಗಿ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಬೇಕಾದಂತಹ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಆರ್ಪಿಸಿ ಲೇಔಟ್ ನಲ್ಲಿ ಒಂದು ವೇಳೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ತಮ್ಮ ಕಾಮಗಾರಿಗಳಿಂದ ಸಂಭವಿಸಿದ್ರೆ BWSSB ತನ್ನ ಹೊಣೆಗಾರಿಕೆಯನ್ನ ಹೊರೋದಂತೂ ಪಕ್ಕಾ ಆಗಿರುತ್ತೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಷ್ಟೊಂದು ಕಾಮಗಾರಿಗಳನ್ನ ನೋಡಿ. ಇತ್ತೀಚೆಗಷ್ಟೇ ಒಬ್ಬ ಬಾಲಕ ಮರಣಿಸಿದ ಮೇಲೂ ಕೂಡ ಮತ್ತೆ ಅದೇ ರೀತಿ ಗುಂಡಿಗಳನ್ನ ತೋಡಿ ಹಾಗೆ ಬ್ಯಾರಿಕೇಡ್ ಹಾಕದೆ ಬಿಡ್ತಾ ಇರುವಂತದ್ದು ಅಪಾಯಕಾರಿಯಾದಂತಹ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲಿ ಹಾಗೇನೆ ಅದನ್ನ ಓಪನ್ ಬಿಡ್ತಾ ಇದ್ದಾರೆ. ಯಾವುದೇ ರೀತಿಯ ಸುರಕ್ಷಿತ ಕ್ರಮಗಳನ್ನ ಕೈಗೊಂಡಿಲ್ಲ, ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇಲ್ಲ. ಜೊತೆಗೆ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಓಡಾಡುವಂತಹ ಜಾಗ ಅದು. ಇಷ್ಟೆಲ್ಲ ಆದ ನಂತರವೂ ಕೂಡ ಮತ್ತೆ ಮೈಮರಿತಾ ಇದ್ದಾರೆ ಜಲಮಂಡಳಿಯ ಅಧಿಕಾರಿಗಳು. ಕಾಮಗಾರಿ ಮಾಡೋ ಭರದಲ್ಲಿ ಸುರಕ್ಷತೆಯನ್ನ ಮರೀತಾ ಇದ್ದಾರೆ. ಬ್ಯಾರಿಕೇಡ್ ಹಾಕಿಲ್ಲ, ಮೋರಿನೂ ಕೂಡ ಮುಚ್ಚಿಲ್ಲ. ಅಲ್ಲಿನ ಸ್ಥಳೀಯರು ಗರಂ ಆಗಿದ್ದಾರೆ.
ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್. ಸಿಲಿಕಾನ್ ಸಿಟಿಯಲ್ಲಿ ನಡೆಯುತ್ತಿರುವಂತಹ ಅವೈಜ್ಞಾನಿಕ ಮತ್ತೆ ಅಸುರಕ್ಷಿತ ಕಾಮಗಾರಿಗಳಿಂದಾಗಿ ದಿನನಿತ್ಯ ನಿವಾಸಿಗಳು ಮತ್ತೆ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಸದ್ಯ ಜಲಮಂಡಳಿಯ ಕಡೆಯಿಂದಾಗಿ ಆರ್ಪಿಸಿ ಲೇಔಟ್ನಲ್ಲಿ ಕಳೆದ 6-7 ತಿಂಗಳಿಂದ ಕಾಮಗಾರಿ ಆರಂಭ ಆಗಿದೆ. ಆದ್ರೆ 6-7 ತಿಂಗಳಲ್ಲಿ ಅವೈಜ್ಞಾನಿಕ ಮತ್ತೆ ಅಸುರಕ್ಷಿತ ಕಾಮಗಾರಿಯನ್ನ ನಡೆಸ್ತಾ ಇರುವಂತದ್ದು. ರಸ್ತೆಯಲ್ಲಿ ಮಧ್ಯದಲ್ಲೇ ಗುಂಡಿಗಳನ್ನ ತೋಡಲಾಗಿದೆ. ಗುಂಡಿಗಳನ್ನ ತೋಡಿ ಅವುಗಳಿಗೆ ಪೈಪ್ಗಳ ಅಳವಡಿಕೆಯನ್ನ ಮಾಡಲಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಅವುಗಳಿಗೆ ಒಂದು ಬ್ಯಾರಿಕೇಡ್ ಆಗಿರಬಹುದು ಅಥವಾ ಒಂದು ಹಗ್ಗವನ್ನ ಕಟ್ಟುವಂತಹ ಕೆಲಸವನ್ನ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿ ಮಾಡಿಲ್ಲ. ಪ್ರಮುಖವಾಗಿ ಗೋವಿಂದರಾಜಪುರದಲ್ಲಿ ಒಂದು ಬಾಲಕ ಫುಟ್ಪಾತ್ ನಲ್ಲಿ ಬಿದ್ದು ಗಾಯಗಳಾಗುತ್ತೆ. ಅದಾದ ಬಳಿಕ ಕಗ್ಗಲಿಪುರದಲ್ಲಿ ಒಂದು ಬಾಲಕ ಇದೇ ರೀತಿಯಾಗಿ ಗುಂಡಿಗೆ ಬಿದ್ದು ಸಾವನ್ನಪ್ತಾನೆ. ಇದಾದ ಬಳಿಕ ಕೂಡ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಮೂಡ್ತಾ ಇರುವಂತದ್ದು. ಪ್ರಮುಖವಾಗಿ ಆಳವಾದ ಗುಂಡಿಗಳನ್ನ ತೋಡಿಕ್ಕಿದ್ದಾರೆ. ಆದ್ರೆ ಆ ಒಂದು ಗುಂಡಿಗಳಿಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ದಾರ ಆಗಿರ್ಬೋದು, ಬ್ಯಾರಿಕೇಡ್ಗಳಾಗಿರ್ಬೋದು, ಸುರಕ್ಷಿತ ಕ್ರಮಗಳಾಗಿರ್ಬೋದು ಯಾವುದನ್ನು ಕೂಡ ಮಾಡಿಲ್ಲ. ಪ್ರಮುಖವಾಗಿ ಈ ಭಾಗದಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳಿದೆ. ಒಂದು ಕಡೆಯಲ್ಲಿ ದೊಡ್ಡ ಪೈಪ್ಗಳ ಅಳವಡಿಕೆಗಂತ ಹೇಳಿ ಚಿಕ್ಕ ಚಿಕ್ಕ ಗುಂಡಿಗಳನ್ನ ತೋಡಿದ್ರು. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ ಆ ಗುಂಡಿಗಳು ಎಷ್ಟು ಆಳ ಇದೆ ಅಂತ ಹೇಳಿ. ಪ್ರಮುಖವಾಗಿ ಆ ಗುಂಡಿಗಳು ಸಂಪೂರ್ಣವಾಗಿ ಸೊಂಟದವರೆಗೂ ಮುಳುಗುವಂತಹ ಗುಂಡಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಇಂತಹ ಗುಂಡಿಗಳಿಗೆ ಯಾವುದೇ ರೀತಿಯಾಗಿ ಸುತ್ತ ಒಂದು ಚಿಕ್ಕದಾಗಿ ಹಗ್ಗ ಕಟ್ಟಬೇಕು ಅಥವಾ ಒಂದು ಗಮನಕ್ಕೆ ತರಬೇಕು ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಕೂಡ ಅಧಿಕಾರಿಗೆ ಮರೆತು ಹೋಗಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ರಾತ್ರಿ ಹೊತ್ತಿನಲ್ಲಿ ಸಾರ್ವಜನಿಕರು ಇಲ್ಲಿ ಓಡಾಟವನ್ನ ನಡೆಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ದೀಪಗಳು ಇಲ್ಲ ಅಂತ ಹೇಳಿದ್ರೆ ಏಕಾಏಕಿಯಾಗಿ ಗುಂಡಿಗೆ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಇದರಿಂದಾಗಿ ಗಾಯಗಳಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಅದರ ಜೊತೆಗೆ ಪ್ರಮುಖವಾಗಿ ಒಂದಿಷ್ಟು ಪೈಪ್ ಲೈನ್ಗಳು ಅಂತ ಹೇಳಿದ್ರೆ ದೊಡ್ಡ ಪೈಪ್ ಲೈನ್ಗಳೇನಿದೆ ಆ ಒಂದು ಪೈಪ್ ಲೈನ್ಗಳನ್ನ ಅಳವಡಿಸುವುದಕ್ಕೆ ಅಂತ ಹೇಳಿ ಬೃಹತಾಕಾರದ ಗುಂಡಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಆ ಒಂದು ಗುಂಡಿಗಳು ಅದರ ಎಡ್ಜ್ಗಳಿಗೆ ಈ ಒಂದು ಎಡ್ಜ್ ಏನಿದೆ ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ. ಈ ಎಡ್ಜ್ ಏನಿದೆ ಈ ಒಂದು ಎಡ್ಜ್ಗಳ ಪಕ್ಕದಲ್ಲೇ ವಾಹನಗಳು ಓಡಾಡುತ್ತೆ. ಆ ಒಂದು ಎಡ್ಜಿಗೆ ಯಾವುದೇ ರೀತಿಯಾದಂತಹ ಸುರಕ್ಷತಾ ಕ್ರಮ ಇಲ್ಲ. ಮುಂಭಾಗದಿಂದ ಯಾವ್ದಾದ್ರೂ ಒಂದು ವಾಹನ ಬಂತು ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಎಡಬದಿಗೆ ಬಂದ್ರೂ ಕೂಡ ವಾಹನಗಳು ನೇರವಾಗಿ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೇಕ ಘಟನೆಗಳು ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸಗಳನ್ನ ಮಾಧ್ಯಮಗಳು ಮಾಡ್ತಾ ಇದ್ರು ಕೂಡ ಅದರಲ್ಲೂ ರಿಪಬ್ಲಿಕ್ ಕನ್ನಡ ಸತತವಾಗಿ ಕಗ್ಗಲಿಪುರದ ಮತ್ತೆ ಗೋವಿಂದರಾಜಪುರದ ಆದಂತಹ ಘಟನೆಗಳನ್ನ ನಿಖರವಾಗಿ ಮತ್ತೆ ಅಧಿಕಾರಿಗಳು ಎಚ್ಚರಿಸುವಂತೆ ವರದಿ ಮಾಡಿದ್ರು ಕೂಡ ಒಂದು ಕಡೆಯಲ್ಲಿ ನಿದ್ದೆಯಲ್ಲಿ ಇರುವಂತಹ BWSSB ಅಧಿಕಾರಿಗಳು ಮಾತ್ರ ಇನ್ನೂ ಎದ್ದಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಮ್ಮ ನಿರ್ಲಕ್ಷ್ಯದಿಂದಾಗಿ ಅಮಾಯಕ ಜೀವಗಳ ಬಲಿಯನ್ನ ಪಡೆಯೋದಕ್ಕೆ ಕಾದು ಕುಳಿತಂತಿದೆ. ಇದರಿಂದಾಗಿ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಬೇಕಾದಂತಹ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ RPC ಲೇಔಟ್ ನಲ್ಲಿ ಒಂದು ವೇಳೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ತಮ್ಮ ಕಾಮಗಾರಿಗಳಿಂದ ಸಂಭವಿಸಿದ್ರೆ BWSSB ತನ್ನ ಹೊಣೆಗಾರಿಕೆಯನ್ನ ಹೊರೋದಂತೂ ಪಕ್ಕಾ ಆಗಿರುತ್ತೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್.